ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸದ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ನಟ ದರ್ಶನ್ಗೆ ಸೆಕೆಂಡರಿ ಎವಿಡೆನ್ಸ್ಗಳೇ ಮುಳುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 190ಕ್ಕೂ ಹೆಚ್ಚು ಸೆಕೆಂಡರಿ ಎವಿಡೆನ್ಸ್ಗಳಿಂದಾಗಿ ಸಂಕಷ್ಟ ಫಿಕ್ಸ್ ಆಗಿದೆ. CDR ಅಂದರೆ ಕಾಲ್ ಡೀಟೇಲ್ ರೆಕಾರ್ಡ್, CCTV ಫುಟೇಜ್, FSL ವರದಿ ಇದೆಲ್ಲವೂ ಕೂಡ ದರ್ಶನ್ಗೆ ಮುಳುವಾಗೋದು ಖಚಿತ ಆಗ್ತಾ ಇದೆ. ಒಂದು ಪ್ರತ್ಯಕ್ಷ ಸಾಕ್ಷಿಯನ್ನ ಬಿಟ್ಟರೆ ಮತ್ತೆಲ್ಲವೂ ಕೂಡ ಸೆಕೆಂಡರಿ ಎವಿಡೆನ್ಸ್. ಈ ಎವಿಡೆನ್ಸೇ ಇಡೀ ಕೇಸ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಸಾಕ್ಷಿಯನ್ನ ಹೇಳ್ತಾ ಇದೆ. ಮತ್ತು ಇದು ಆಕಸ್ಮಿಕವಾಗಿ ಆದಂತ ಹತ್ಯೆಯಲ್ಲ, ಅಂದ್ರೆ ಸಿಟ್ಟಿನ ಬರದಲ್ಲಿ ಹೊಡೆದು ಸತ್ತು ಹೋಗಿರೋದಲ್ಲ, ಬದಲಾಗಿ ಇಟ್ಸ್ ಅ ಪ್ಲಾನ್ಡ್ ಮರ್ಡರ್ ಅನ್ನೋದು ಈ ಎವಿಡೆನ್ಸ್ನ ಮುಖಾಂತರವೇ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ಸೆಕೆಂಡರಿ ಎವಿಡೆನ್ಸ್ ಇದು ಪ್ಲಾನ್ಡ್ ಮರ್ಡರ್ ಅನ್ನೋದು ಪ್ರೂವ್ ಆಗೋದಕ್ಕೆ ಯಾವ ರೀತಿ ಸಾಕ್ಷಿಯಾಗಿದೆ, ಏನಿದೆ ಇದಕ್ಕೆ ಸಂಬಂಧಿಸಿ ಡೀಟೇಲ್? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಾರದಲ್ಲಿ ಚಾರ್ಜ್ ಶೀಟ್ ಅನ್ನು ಹಾಕಲಿಕ್ಕೆ ಒಂದ್ ಕಡೆ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ನಟ ದರ್ಶನ್ ವಿರುದ್ಧವಾಗಿ ಸುಮಾರು 200ಕ್ಕೂ ಹೆಚ್ಚು ಎವಿಡೆನ್ಸ್ ಗಳನ್ನ ತನಿಖಾಧಿಕಾರಿಗಳು ಕಲೆ ಹಾಕಿರುವಂತದ್ದು. 200 ಎವಿಡೆನ್ಸ್ ಗಳ ಪೈಕಿ ಒಂದು ಮಾತ್ರ ನೇರವಾದಂತ ಎವಿಡೆನ್ಸ್ ಅಂತ ಹೇಳಿ ಪೊಲೀಸ್ ಭಾಷೆಯಲ್ಲಿ ಡೈರೆಕ್ಟ್ ಎವಿಡೆನ್ಸ್, ಐ ವಿಟ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಅದು ಆ ಘಟನೆಗೆ ನೇರವಾದಂತ ಸಾಕ್ಷಿಯಾಗಿದ್ದಂತ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾನೆ ಆತ ಮಾತ್ರ ಡೈರೆಕ್ಟ್ ಎವಿಡೆನ್ಸ್ ಆಗಿರುವಂತದ್ದು. ಆತನನ್ನ ಹೊರತುಪಡಿಸಿದ್ರೆ ಪ್ರಕರಣದಲ್ಲಿ ಇರುವಂತಹ ಎಲ್ಲ ಎವಿಡೆನ್ಸ್ಗಳು ಕೂಡ ಸೆಕೆಂಡರಿ ಎವಿಡೆನ್ಸ್ಗಳಾಗ್ತವೆ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು, CCTV DVR ಗಳಾಗಿರ್ಬೋದು, ಜೊತೆಗೆ FSL ರಿಪೋರ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸೆಕೆಂಡರಿ ಎವಿಡೆನ್ಸ್ಗಳಾಗ್ತವೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರೀವ್ ಅದೊಂದು ಬಾಕಿಯನ್ನ ಹೊರತುಪಡಿಸಿದ್ರೆ ಉಳಿದ ಭಾಗಶಃ 80% ರಿಪೋರ್ಟ್ಗಳು ಈಗ ಆಲ್ರೆಡಿ ಬಂದಿರುವಂತದ್ದು. ಅಂದ್ರೆ ಪ್ರಕರಣದಲ್ಲಿ ಲಭ್ಯ ಆಗಿರುವಂತಹ ಸೆಕೆಂಡರಿ ಎವಿಡೆನ್ಸ್ಗಳ ಪೈಕಿ ಸದ್ಯಕ್ಕೆ ತನಿಖಾಧಿಕಾರಿಗಳ ಗಮನಕ್ಕೆ ಬಂದಿರುವಂತದ್ದು ಇದು ರೇಣುಕಾಸ್ವಾಮಿಯದು ಆಕಸ್ಮಿಕ ಸಾವಲ್ಲ. ಬಂಧಿತ 17 ಜನ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಸಮಾನ ಉದ್ದೇಶವನ್ನು ಹೊಂದಿದ್ದಾರೆ. ಎಲ್ಲರ ಇಂಟೆನ್ಷನ್ ಕೂಡ ಒಂದೇ ಆಗಿತ್ತು. ಇದು ಘೋರ ಅಪರಾಧ ಪ್ರಕರಣ ಅನ್ನುವಂಥದ್ದು ಸದ್ಯ ಸೆಕೆಂಡರಿ ಎವಿಡೆನ್ಸ್ಗಳು ಅಂದ್ರೆ CCTV ಆಗಿರ್ಬೋದು, CDR ಆಗಿರ್ಬೋದು, PM ರಿಪೋರ್ಟ್, FSL ರಿಪೋರ್ಟ್ ಜೊತೆಯಲ್ಲಿ ಸೆಕೆಂಡರಿ ಸಾಂದರ್ಭಿಕ ಸಾಕ್ಷ್ಯಗಳ ಹೇಳಿಕೆಯನ್ನ ಆಧರಿಸಿ ನೋಡಿದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ದರ್ಶನ್ ವಿರುದ್ಧವಾಗಿರುವಂತದ್ದು. ಪ್ರಕರಣವನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ದರ್ಶನ್ಗೆ ಪ್ರಕರಣದಲ್ಲಿ ಇರುವಂತಹ ಸೆಕೆಂಡರಿ ಎವಿಡೆನ್ಸ್ಗಳು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ಗಳು, ಪೋಸ್ಟ್ ಮಾರ್ಟಮ್ ಮಾಡಿದಂತ ವೈದ್ಯರು ಕೊಟ್ಟಂತ ರಿಪೋರ್ಟ್ ಆಗಿರ್ಬೋದು, FSL ಅಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ ಆಗಿರ್ಬೋದು, ಮಾಜರ್ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳ ಬಟ್ಟೆಯ ಮೇಲೆ ದೊರೆತಂತ ರೇಣುಕಾಸ್ವಾಮಿ ರಕ್ತದ ಗುರುತುಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸೆಕೆಂಡರಿ ಎವಿಡೆನ್ಸ್ಗಳಾಗ್ತವೆ. ಇದರ ವರದಿ ಆಧಾರದ ಮೇಲೆ ನಟ ದರ್ಶನ್ಗೆ ಪ್ರಕರಣದಲ್ಲಿ ಸೆಕೆಂಡರಿ ಎವಿಡೆನ್ಸ್ಗಳೇ ಮುಳುವಾಗಿರುವಂತದ್ದು. ರಕ್ಷತ್, ಧನ್ಯವಾದ ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.